ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಯಿತು ಅಂತ ನೋಡೋಣ. ನೈಟೆಲ್ಲ ಏನಾಯಿತು ಅಂತ ವಿವೇಕ್ಗೆ ಗೊತ್ತಾಗುತ್ತಾ, ನೆನಪಾಗುತ್ತಾ? ಹಾಗೆ ಎಲ್ಲರೂ ಮಂತ್ರ ಎಲ್ಲ ಕೊಟ್ಟಿರೋ ಹಾಗೆಯೇ ಇವರು ಹೊರಡ್ತಾರಾ? ಇಲ್ಲ ಅನಿಕೇತ್ ಮತ್ತು ಅವ್ರ ಅಮ್ಮ ಸೇರಿಸಿ ವಿವೇಕ್ನ ಸಾಯಿಸೋ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ಏನಾಗುತ್ತೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗೌರಿ ಮತ್ತು ವಿವೇಕ್ ರೂಮಲ್ಲಿರುವಾಗ ಗೌರಿ ರಾತ್ರಿ ಏನಾಗಿರುತ್ತೆ ಅದನ್ನು ಹೇಳ್ತಾ ಇರ್ತಾಳೆ. ಅದಕ್ಕೆ ವಿವೇಕ್ ಗಾಬರಿಯಾಗಿ ಏನಾಯಿತು, ಏನು ಮಾಡಿದೆ ಅಂತ ಎಲ್ಲ ಕೇಳ್ತಾ ಇರ್ತಾನೆ. ಅವನು ಭಯದಲ್ಲಿ ಕೇಳ್ತಾ ಇದ್ದರೆ ಗೌರಿ ಇದ್ಬಿಟ್ಟು ನಾಚಿಕೊಂಡು ನಿಲ್ಕೊಂಡು, ನೀವು ನನ್ನ ಮುಟ್ಬೇಡ್ರಿ ಅಂದರು ಮುಟ್ಟಿದ್ರಿ ಅಂತ ಹೀಗೆ ನಾಚಿಕೊಂಡು ನಿಲ್ಕೊಂಡು ರಾತ್ರಿ ಆಗಿರೋದು ಅಂತಂದು ಹೇಳ್ತಾ ಇರ್ತಾಳೆ. ಅದಕ್ಕೆ ಇವನು ಏನು ಮಾಡಿದೆ ಹೇಳು ನಾನು ಅಂತ ವಿವೇಕ್ ಕೇಳ್ತಾ ಇರ್ತಾನೆ. ಗೌರಿ ಇದ್ಬಿಟ್ಟು ನೀವೇನು ಮಾಡಿದ್ರಿ ಅಂದರೆ ನನ್ನ ಹತ್ರ ಬಂದ್ರಿ, ನನಗೇನು ಬೇಡ ಅಂದರೂ ನನ್ನ ಬಾಯಿ ಮುಚ್ಚಿದ್ರಿ, ನನಗೆ ಮುತ್ತು ಕೊಟ್ರಿ ಅಂತಂದೇಳಿ ತುಂಬ ನಾಚಿಕೊಂಡು ನಿಲ್ಕೊಂಡು ಹೇಳ್ತಾ ಇರ್ತಾಳೆ. ಆಮೇಲೆ ಇದ್ದಾನೆ ಈ ಕಡೆ ಕೆಳಗಡೆ ಇಲ್ಲಿ ಫುಲ್ ಎಲ್ಲ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಮನೆಯವರೆಲ್ಲ ರೆಡಿಯಾಗಿರ್ತಾರೆ. ಹಾಗೆಯೇ ಅನಿಕೇತ್ ಮತ್ತು ಅವ್ರ ಅಮ್ಮ ಸೇರಿಕೊಂಡು ವಿವೇಕ್ಗೆ ವೀಸಿಂಗ್ ಪ್ರಾಬ್ಲಮ್ ಇರೋದನ್ನ ಅಡ್ವಾಂಟೇಜಾಗಿ ಬಳಸ್ಕೊಂಡು ಅವನ್ನ ಸಾಯಿಸಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಫ್ರಿಜ್ಜಲ್ಲಿರೋ ಹಣ್ಣುಗಳೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಐಸ್ ಕ್ರೀಮ್ನ ಇಟ್ಟಿರ್ತಾಳೆ. ಐಸ್ ಕ್ರೀಮ್ನ ಇಟ್ಟು ಈ ಪ್ಲ್ಯಾನಿಂದ ವಿವೇಕ್ ಒಬ್ಬನೇ ಇರ್ತಾನೆ. ಅವನಿಗೆ ತುಂಬ ಹೊಟ್ಟೆ ಹಸಿವಾದ ತಕ್ಷಣ ಅವನಿಗೆ ತುಂಬ ಐಸ್ ಕ್ರೀಮ್ ಅಂದರೆ ಪಂಚಪ್ರಾಣ ತಿಂದ್ಬಿಟ್ಟು ವೀಸಿಂಗ್ ಪ್ರಾಬ್ಲಮ್ಮಿಂದ ನಾವು ಮಂತ್ರಾಲಯದಿಂದ ರಿಟರ್ನ್ ಬರೋ ಅಷ್ಟರಲ್ಲಿ ಅವ್ನು ಸತ್ತೋಗಿರ್ತಾನೆ ಅಂತಂದು ಹೇಳ್ಬಿಟ್ಟು ಅಂದ್ಕೊಂಡು ಅನಿಕೇತ್ಗೆ ಕೂಡ ಹೇಳ್ತಾಳೆ. ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಟು ಮತ್ತು ಗೌರಿನೂ ಮತ್ತು ವಿವೇಕ್ ಕೆಳಗಡೆ ಬಂದು ಎಲ್ಲರೂ ಆಲ್ರೆಡಿ ಲಗೇಜ್ ಪ್ಯಾಕ್ ಮಾಡಿ ನಿಂತಿರ್ತಾರೆ. ವಿವೇಕ್ ಎಲ್ಲರೂ ಎಲ್ಲ ಹೊರಟಿದ್ದೀರಾ ಅಂತ ಕೇಳಿದಾಗ ಇದೇನೋ ಹೀಗೆ ಕೇಳ್ತಾ ಇದೆಯಾ, ನೀವಿನ್ನೂ ರೆಡಿಯಾಗೇ ಇಲ್ಲ, ಎಲ್ಲರೂ ಮಂತ್ರಾಲಯ ಹೋಗಬೇಕು, ಮನೇಲಿ ತುಂಬ ಪ್ರಾಬ್ಲಮ್ಸ್ ಇತ್ತಲ್ಲ, ಹಾಗಾಗಿ ಹೋಗಿ ರಾಯರ ದರ್ಶನ ಮಾಡಬೇಕಿತ್ತು ಅಂತ ಹೇಳಿ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ಹೊರಟಿದ್ದೀವಿ, ನೀವಿನ್ನೂ ಹೊರಟಿಲ್ವಲ್ಲ ಅಂತೇಳಿ ಅಜ್ಜಿ ಹೇಳಿದಾಗ ಅದಕ್ಕೆ ವಿವೇಕ್ ಇದ್ದು ಇಲ್ಲ, ನನಗೆ ಅಮೇರಿಕಾದಿಂದ ಕ್ಲೈಂಟ್ ಬರ್ತಾ ಇದ್ದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಅದನ್ನು ಅಟೆಂಡ್ ಮಾಡಲೇಬೇಕು, ನಾನು ಬರೋಕ್ಕಾಗೋದಿಲ್ಲ, ನೀವು ಹೊರಡಿ ಅಂತ ಹೇಳ್ತಾರೆ. ಅದಕ್ಕೆ ಮನೆಯವರೆಲ್ಲರೂ ಹೊರಟ್ಕೊಂಡು ಮಂತ್ರಾಲಯ ಹೋಗಬೇಕು ಅಂತ ಅಂತಾರೆ. ಹಾಗೆ ಗೌರಿನ ಕರೀತಾರೆ, ನೀನಾದರೂ ಬಾ ಅಂತಂದು. ಅದಕ್ಕೆ ಇಲ್ಲ, ಇವ್ರು ಇಲ್ಲೇ ಇರಬೇಕಾದ್ರೆ ನಾನು ಹೇಗೆ ಬರಲಿ, ನಾನು ಇಲ್ಲೇ ಇರ್ತೀನಿ, ಇವ್ರು ಊಟ ತಿಂಡಿ ವ್ಯವಸ್ಥೆ ನೋಡಬೇಕಲ್ವ ಅಂತಂದೇಳಿ ನಾನು ಇಲ್ಲೇ ಇರ್ತೀನಿ ಅಂತಂದು ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಹೇಳಿ ಆದಮೇಲೆ ಮನೆಯವರೆಲ್ಲ ಹೊರಡ್ತಾರೆ. ಮತ್ತು ಅಷ್ಟೊತ್ತಿಗೆ ಅನಿಕೇತ್ ಅಮ್ಮ ಹೋಗ್ಬಿಟ್ಟು ನಾನು ಹ್ಯಾಂಡ್ ಬ್ಯಾಗ್ ಮರ್ತಿದ್ದೀನಿ ಅಂತ ಮತ್ತೆ ಮೇಲೆ ಹೋಗ್ಬಿಟ್ಟು ಅವನು ವೀಸಿಂಗ್ ಮೆಡಿಸಿನ್ ಇರುತ್ತಲ್ಲ ಆ ಮೆಡಿಸಿನ್ನೆಲ್ಲ ಫುಲ್ಲು ಆಲ್ ಕ್ಲಿಯರ್ ಮಾಡಿ ಬರ್ತಾಳೆ. ಅವನಿಗೆ ಮೆಡಿಸಿನ್ ಇಲ್ಲದೆ ಇರೋ ಥರ. ಅವನು ಯಾರೇ ಏನೇ ಪ್ರಯತ್ನ ಪಟ್ರೂ ಅವ್ನು ವೀಸಿಂಗ್ ಸಮಸ್ಯೆಯಿಂದ ಅವನು ಜೀವಂತವಾಗಿರಬಾರ್ದು, ಸತ್ತೋಗಬೇಕು, ಯಾರೇ ಡ್ರೈವರ್ ಕೂಡ ಇರಬಾರ್ದು ಅಂತ ಹೇಳಿ ಅದನ್ನೆಲ್ಲ ಪ್ಲ್ಯಾನ್ ರೆಡಿ ಮಾಡಿಬಿಟ್ಟು ಎಲ್ಲರೂ ಹೊರಡ್ತಾರೆ. ಹೊರಟಾದ ತಕ್ಷಣವೇ ಮತ್ತು ವಿವೇಕ್ ಆಫೀಸ್ಗೆ ಹೊರಡ್ತಾನೆ. ಹೊರಟ ತಕ್ಷಣವೇ ಗೌರಿ ಕೂಡ ನಾನು ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಾಳೆ. ನೀನೇನಕ್ಕೆ ಬರ್ತೀಯಾ ಅಂತ ಕೇಳ್ತಾನೆ. ಮತ್ತು ನಾನೊಬ್ಬಳೇ ಇಲ್ಲಿದ್ದೇನು ಮಾಡಲಿ, ಮನೆಯಲ್ಲಿ ಯಾರೂ ಇಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಪಿಂಕಿ ಅನ್ನೋ ಸ್ಟಾಪ್ ಮೇಲೆ ಎಗರಾಡ್ತಾ ಇರ್ತಾನೆ ವಿವೇಕು. ಏನಕ್ಕೆ ಪಿಂಕಿ ಅನ್ನೋರ ಮೇಲೆ ಎಗರಾಡ್ತಾ ಇದ್ದೀರಾ ಅಂತ ಗೌರಿ ಕೇಳೋದಕ್ಕೆ, ಇವತ್ತು ಕ್ಲೈಂಟ್ ಬರ್ತಾ ಇದ್ದಾರಲ್ಲ, ಆದರೆ ಇದುವರೆಗೂ ಒಂದು ಜ್ಯುವೆಲರಿ ಡಿಸೈನ್ ಕೂಡ ರೆಡಿಯಾಗಿಲ್ಲ, ಆಲ್ರೆಡಿ ಅವ್ರು ಬೆಂಗಳೂರು ಬಂದಿದ್ದಾರೆ ಅಂತಂದೇಳಿ ವಿವೇಕ್ ಹೇಳ್ತಾನೆ. ಅದಕ್ಕೆ ಗೌರಿ ಇದ್ಬಿಟ್ಟು ಓ, ದೇವಸ್ಥಾನದ್ದು ಡಿಸೈನ್ ಆರ್ಡರ್ ಬಂದಿದೆಯಾ ಅಂತಂದೇಳಿ ಅವಳು ಅಂದ್ಕೊಂಡು ಸರಿ ಆಯಿತು ನಾನು ಬರ್ತೀನಿ ಅಂತಂದೇಳಿ ಹೊರಟೋ ಅಷ್ಟೊತ್ತಿಗೆ ಹೀಗೆ ಬರ್ತೀಯಾ ಅಂತ ಕೇಳ್ತಾನೆ. ಇಲ್ಲ, 2 ನಿಮಿಷ ರೆಡಿಯಾಗಿ ಬರ್ತೀನಿ ಅಂತ ಹೋಗಿ ಗೌರಿನೂ ರೆಡಿಯಾಗಿಬಿಟ್ಟು ಬರ್ತಾಳೆ. ಬಂದ ತಕ್ಷಣ ಹಾಗೆ ವಿವೇಕ್ ಒಂದು ನಿಮಿಷ ಹಾಗೆಯೇ ಒಂದು ಕ್ಷಣ ಸ್ಟ್ರಕ್ ಆಗಿಬಿಡ್ತಾನೆ ಅವಳನ್ನ ನೋಡಿಬಿಟ್ಟು, ಅಷ್ಟು ಸುಂದರವಾಗಿದ್ದಾಳೆ ಅಂತಂದು ಹೇಳ್ಬಿಟ್ಟು. ಆಮೇಲಿಂದ ಮತ್ತೆ ಇಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಗೌರಿ ಹೇಳಿ ಮತ್ತೆ ಹೊರಡ್ತಾರೆ ಇಬ್ಬರು ಆಫೀಸ್ಗೆ. ಕಾರಲ್ಲಿ ಹೋಗ್ತಾ
ಗೌರಿ ಸೈಲೆಂಟಾಗಿರೋದಕ್ಕೆ ಯಾಕೆ ಈಗ ಸೈಲೆಂಟಾಗಿದೆಯಾ ಅಂತ. ನಿಮಗೂ ಅವಾಗವಾಗ ಒಳ್ಳೆ ಬುದ್ಧಿ ಬರುತ್ತೆ. ಹೀಗೆ ಮಾತಾಡ್ತಾನೆ ಎಲ್ಲರೂ ಅವರಿಬ್ರೂ ಆಫೀಸ್ ಕಡೆ ಹೊರಡ್ತಾರೆ.